ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ರೆಸಾರ್ಟಲ್ಲಿ ಬೆಳಗ್ಗೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೆ ನೋಡಿ. ಆಮೇಲೆ ಟಿಫನ್ ಮಾಡೋಕ್ಕೆ ಹೋದ್ವಿ. ಟಿಫನ್ನಲ್ಲಿ ಉಪ್ಪಿಟ್ಟು, ದೋಸೆ, ಪೂರಿ, ವಡೆ ಎಲ್ಲ ಇತ್ತು. ಆಮೇಲೆ ಒಂದು ರೌಂಡ್ ಹಾಕಿ ಬರೋಣ ಸಫಾರಿಗೆ ನೋಡಲಿಲ್ಲ, ನಮ್ಮ ಕಾರಲ್ಲೇ ಹೋದ್ವಿ. ಸಫಾರಿಗೆ 3 hours ಆಗ್ತದೆ ಅಂತ ಹೇಳಿದರು, ಅದಕ್ಕೆ ಬೇಡ ಅಂತ ನಮ್ಮ ಕಾರಲ್ಲೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಲ್ಲ ವಿಡಿಯೋ ಒಂದು 10 ಕಿಲೋಮೀಟ್ರ್ ಹಾಗೆ ರೌಂಡ್ ಹಾಕಿ ಬಂದ್ವಿ. ಜಿಂಕೆಗಳು ನೋಡಿ ಎಷ್ಟಿದೆ ಗುಂಪಾಗಿ. ಹಾಗೆ ಸೀನ್ ನೋಡ್ಕೊಂಡು ಸಾಕ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಕಾಡಿನ ಇಲ್ಲಿ ನೋಡಿದ್ರು ಕಾಡೇ ಇತ್ತು ನೋಡಿ. ಪ್ರಾಣಿಗಳೇನು ಜಾಸ್ತಿ ಕಾಣಲಿಲ್ಲ, ಅಲ್ಲೊಂದು ಇಲ್ಲೊಂದು ಕಂಡ್ವು. ಆನೆಗಳು ಕೂಡ ದೂರದಲ್ಲಿ ಕಾಣಿಸ್ತು ಒಂದು ನೋಡಿ. ಇದು ಕಾಡು, ಇಲ್ಲಿ ನೋಡಿದ್ರು ಕಾಡೇ ಇತ್ತು ನೋಡಿ. ಜಿಂಕೆಗಳು ಹೇಗಿದ್ದಾವೆ, ಜಿಂಕೆಗಳು ಮಾತ್ರ ತುಂಬ ಕಾಣಿಸಿದ್ವು ನೋಡಿ. ನವಿಲು ನೋಡಿ ಹೇಗೆ ಕುತ್ಕೊಂಡಿದೆ ಗಿಡದ ಮೇಲೆ, ಮರದ ಮೇಲೆ ಕುತ್ಕೊಂಡಿದೆಯಲ್ಲ ನವಿಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಮರದ ಮೇಲೆ ಹತ್ತಿ ಏನೋ ನೋಡ್ತಾ ಕುತ್ಕೊಂಡಿದೆ ನೋಡಿ. ಹಾಗೆ ಮುಂದೆ ಸಾಗಿದ್ವಿ ನೋಡಿ. ಇಲ್ಲಿ ಆನೆ ಇತ್ತು ದೂರದಲ್ಲಿ, ಆದರೆ ಜಾಸ್ತಿ ಕ್ಲಿಯರಾಗಿ ಕಾಣಿಸ್ಲಿಲ್ಲ ನೋಡಿ. ಜಿಂಕೆಗಳು ಇಷ್ಟು ಗುಂಪಾಗಿ, ಜಿಂಕೆಗಳು ಮಾತ್ರ ಗುಂಪಾಗಿ ಕಾಣಿಸ್ತಾ ಇದ್ವು. ಆನೆಗಳು ಏನೋ ದೂರದಿಂದ ಕಾಣಿಸ್ತಾ ಇದ್ವು, ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. 1-2 ಕಡೆ ನೋಡಿದ್ವಿ ಆನೆಗಳು. ಇದು ನೋಡಿ ಕಾಡು ಕೋಣ, 3-4 ಇದ್ದು ಒಂದೇ ಕಡೆ. ಹಾಗೆ ಜನಿ ಮಳೆನೂ ಬರ್ತಾಯಿತ್ತು ನೋಡಿ. ಅಲ್ಲೇ ಯಾವುದೋ ಒಂದು ಹಳ್ಳಿ, ಅಲ್ಲೇ ಸ್ವಲ್ಪ ಮುಂದೆ ಹೋಗಿ ಕೆಲ ಕಾಲ ಅಲ್ಲಿ ನಿಲ್ಲಿಸಿ ಸ್ವಲ್ಪ ವಿಡಿಯೋನು ತೊಗೊಂಡಿದ್ವಿ. ಇದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ. ರೋಡ್ ಹೇಗೆ ಹಾಗೆ ಹಾವಿನ ಥರ ಹಾಗೆ ಹೋಗ್ತಾ ಇತ್ತು. ಆ ಕಡೆ ಈ ಕಡೆ ಕಾಡು, ಎಲ್ಲೂ ನಿಲ್ಲಿಸೋ ಹಾಗಿಲ್ಲ ಕಾರ್ನ, ಸುಮ್ಮನೆ ಹಾಗೆ ನೋಡ್ತಾ ಹೋಗ್ತಾ ಇರಬೇಕು. ಅಲ್ಲಲ್ಲಿ ಜಿಂಕೆಗಳು ಕಾಣಿಸ್ತಾ ಇದ್ವು ನೋಡಿ. ಸಣ್ಣಗೆ ಮಳೆಯನ್ನು ಬರ್ತಾ ಇತ್ತು. ಹಾಗೆ ಬರೀ ಪಕ್ಷಿಗಳ ಸೌಂಡೇ ಕೇಳಿಸ್ತಾ ಇತ್ತು ನೋಡಿ. ಅಲ್ಲೊಂದು ಪುಟ್ಟ ಹಳ್ಳಿ, ಅಲ್ಲಿ ನಾವು ಕಾರಿಂದ ಕೆಳಗೆ ಓಡಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿ ಈಶ್ವರನ ದೇವಸ್ಥಾನ ಇತ್ತು, ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ದೂರದಿಂದ ತಗೊಂಡೆ ನೋಡಿ. ಈ ರೆಸಾರ್ಟ್ ಕಾಣೋ ಬೆಟ್ಟನೇ ಇಲ್ಲಿ ಕೂಡ ಕಾಣಿಸ್ತಾ ಇದೆ, ಇಲ್ಲಿ ಹತ್ತಿರದಲ್ಲಿ ಕಾಣಿಸ್ತದೆ. ತುಂಬ ಚೆನ್ನಾಗಿತ್ತು ಸೀನ್ರಿ. ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ. ದೇವಸ್ಥಾನ ಇದು, ಈಶ್ವರ ದೇವಸ್ಥಾನ ನೋಡಿ. ಎಷ್ಟು ಹಳೆಯ ಮರ ಇದೆ ಇದು ನೋಡಿ. ಎಲ್ಲ ಬೆಟ್ಟಗಳು ಹೇಗೆ ಕಾಣಿಸ್ತಾ ಇದ್ದಾವೆ. ಅಲ್ಲೇ ಒಂದು ಪುಟ್ಟ ಗುಡಿಸಲಿದೆ. ಈ ಡ್ರಾಯಿಂಗಲ್ಲಿ ಬಿಡಿಸ್ತೀವಲ್ಲ ಚಿತ್ರ, ಗುಡಿಸಲು, ಬೆಟ್ಟ, ಸೂರ್ಯ, ಆ ಥರ ಕಾಣಿಸ್ತಾ ಇತ್ತು ನಮಗೆ. ತುಂಬ ಚೆನ್ನಾಗಿತ್ತು ಸೀನ್ ಮಾತ್ರ ಇಲ್ಲಿದೆ ನೋಡೋಕ್ಕೆ. ಹಾಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಲ್ಲೇ ನೋಡ್ಕೊಂಡು ನಿಲ್ಲೋಣ ಅನ್ನಿಸ್ತಾ ಇತ್ತು. ಅಲ್ಲೇ ಒಂದಿಷ್ಟು ಫೋಟೋ ತೆಕ್ಕೊಂಡ್ವಿ ನೋಡಿ. ಇವು ಹಸುಗಳು ಓಡಾಡ್ತಾ ಇದ್ವು ಅಲ್ಲಲ್ಲಿ.
ತಂಪಾಗಿತ್ತು ವಾತಾವರಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಗ್ರೀನಾಗಿ ಕಾಣಿಸ್ತಾ ಇತ್ತು. ಬಿಸಿಲು ಇರಲಿಲ್ಲಲ್ಲ, ಏನು ಟಯರ್ಡ್ ಆಗಿಲ್ಲ. ಸುತ್ತಿ ಎಷ್ಟು ಸುತ್ತಿದ್ರೂ ಏನು ಟಯರ್ಡ್ ಅನಿಸ್ಲಿಲ್ಲ. ಯಾಕೆಂದರೆ ಬಿಸಿಲಿದ್ರೆ ಟಯರ್ಡ್ ಆಗಿಬಿಡ್ತಿತ್ತು. ಬಿಸಿಲಿಲ್ಲಲ್ಲ, ಅದಕ್ಕೆ ಟಯರ್ಡ್ ಏನು ಅನಿಸ್ಲಿಲ್ಲ. ಆರಾಮಾಗಿ ಎಲ್ಲ ಸುತ್ಕೊಂಡು ಹೋದ್ವಿ. ನಾನು ಕೂಡ ಅಲ್ಲೇ ಒಂದೆರಡು ವಿಡಿಯೋವನ್ನು ತಗೊಂಡೆ. ಪ್ರಕೃತಿಯ ಮಡಿಲಲ್ಲಿ ಹಾಗೆ ಏನಾದರೂ ವಿಡಿಯೋನ ತಗೊಳ್ಬೇಕಂತ, ಅದು ನಮ್ಮ ನೆನಪಲ್ಲಿರುತ್ತೆ ಅಂತ ವಿಡಿಯೋನ ತಗೊಂಡೆ. ನೋಡಿ ಎಲ್ಲ ಕಡೆ ಹಸಿರಾಗೆ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರಲ್ಲಿ. ನೀವು ಎಲ್ಲರೂ ಒಂದು ಸಲ ಬಂಡೀಪುರಕ್ಕೆ ಹೋಗಿ ಬನ್ನಿ. ವೀಕೆಂಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ 2 ದಿವಸ ಕಳೆದು ಬರ್ಬೋದು. ಇನ್ನು ಮಕ್ಕಳು ವೆಕೇಷನ್ ಇದ್ದರೆ ಇನ್ನು 4 ದಿನ ಆದರೂ ಅಲ್ಲಿ ಬರ್ಬೋದು. ಬೇಕಂದರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ಅಲ್ಲಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಹಾಗೆ ನಾನು ಕೂಡ ಒಂದು ವಾಕ್ ಮಾಡ್ತಾ ಒಂದು ವಿಡಿಯೋ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ಕ್ರಿಕೆಟ್ ಗ್ರೌಂಡ್ ಇದ್ದಾಗೆ ದೊಡ್ಡ ಗ್ರೌಂಡ್ ಇತ್ತಲ್ಲಿ. ಅಲ್ಲೇ ಒಂದು ಸ್ವಲ್ಪ ಓಡಾಡಿಕೊಂಡು ಬಂದ್ವಿ. ಈ ಗ್ರೀನ್ರಿ ಇರೋದ್ರಿಂದ ಹಸುಗಳಲ್ಲೇ ಮೇಯ್ತಾ ಇದ್ವು. ನೋಡಿ ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ. ಇಲ್ಲಿ ನಾವು ಹೇಳೋದಕ್ಕಿಂತ ಅಲ್ಲಿ ಹೋಗಿ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಅಲ್ಲೇ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೇಚರ್. ನೋಡಿ ಹಾಗೆ ರೋಡು ಅಕ್ಕಪಕ್ಕದಲ್ಲೆಲ್ಲ ಗಿಡ ಮರಗಳು ಬರೀ. ಇಳಿದು ಎಲ್ಲ ಫೋಟೋ ತಗೋಬೇಕು ಅನ್ನಿಸ್ತಾ ಇತ್ತು. ಆದರೆ ಪ್ರಾಣಿಗಳೆಲ್ಲ ಓಡಾಡ್ತವೆ ಅಂತ ಬೋರ್ಡೆಲ್ಲ ಎಲ್ಲ ಕಡೆ ಹಾಕಿಬಿಟ್ಟಿದ್ರು. ಎಲ್ಲೂ ಯಾರೂ ಏನೂ ನಿಲ್ಲಿಸಿಲ್ಲ, ಎಲ್ಲೂ ವೆಹಿಕಲ್ ಎಲ್ಲ ಹಾಗೆ ಹೋಗ್ತಾ ಇರಬೇಕು ಬಂಡೀಪುರ ದಾಟೋವರೆಗೂ. ನೇಚರ್ ಮಧ್ಯೆ ಜರ್ನಿ ಮಾಡೋದು ತುಂಬ ಇಷ್ಟ ನಮಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಹಾಗೆ ಗಾಡಿ ಮೇಲೆ ಕೂಡ ಹೋಗ್ತಾ ಇದ್ದಾರೆ ಎಷ್ಟೊಂದು ಜನ. ನೋಡಿ ಇಲ್ಲೇ ಇರೋರಿಗೆ ಅಭ್ಯಾಸ ಆಗಿರುತ್ತಲ್ಲ ಹೋಗ್ತಾರೆ. ಇದು ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ಜೀಪಲ್ಲಿ. 3 ಅವರ್ಸ್ ಆಗುತ್ತಂತೆ. 3 ಅವರ್ಸ್ಗೆ 2000 ಅಂತೆ. 3 ಅವರ್ಸ್ ಸಫಾರಿಗೆ ಹೋದರೆ ಲೇಟ್ ಆಗುತ್ತಂತ ಹಾಗೆ ಬಂದ್ವಿ. ನಮ್ಮ ಕಾರಲ್ಲೇ ಒಂದು 10-15 ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಕಾಡಲ್ಲಿ ರೌಂಡ್ ಹಾಕ್ತಾ ಇದ್ದೀವಿ ನೋಡಿ. ಈಗ ಸಫಾರಿ ಕೂಡ ಜೀಪ್ ಕೂಡ ಈ ಕಡೆ ಹೋಗ್ತಾ ಇದೆ. ಅದು ಕಾಡಿನ ಮಧ್ಯೆ ಕರ್ಕೊಂಡು ಹೋಗುತ್ತಂತೆ ಜೀಪು. ಹಾಗೆ ಇದೇ ಮೇನ್ ರೋಡಲ್ಲೇ ಹೋಗ್ತಾ ಇದ್ವಿ ನಾವು. ಎಷ್ಟು ಶಾಂತವಾಗಿತ್ತು, ಏನು ಗಲಾಟೆ ಇಲ್ಲ, ಪೊಲ್ಯೂಷನ್ ಇಲ್ಲ, ಆರಾಮಾಗಿತ್ತು. ನಮಗಿಂತ ಪ್ರಾಣಿಗಳು ನೇಚರಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ. ನೋಡಿ ಎಲ್ಲೆಲ್ಲೂ ಹಸಿರೇ ಹಸಿರು. ಇದೆಲ್ಲ ಆನೆಗಳ ಇದು ಏರಿಯಾ. ಇದು
ಇಲ್ಲ, ಇಲ್ಲೆಲ್ಲ ಬರೀ ಆನೆಗಳು ಇರ್ತವೆ ಅಂತ ಬೋರ್ಡ್ ಹಾಕಿದ್ರು. ಕೆಲವು ಕಡೆ ಹುಲಿ, ಕೆಲವು ಕಡೆ ಜಿಂಕೆ, ಎಲ್ಲೆಲ್ಲಿ ಹೆಚ್ಚಾಗಿ ಯಾವ ಪ್ರಾಣಿಗಳಿರ್ತವೆ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ. ನೋಡಿ ಎಷ್ಟು ಕಾಡಿದೆ, ದಟ್ಟವಾದ ಕಾಡು. ನೋಡಿ ಹಾಗೆ ಬಂದ ಕೂಡಲೇ ಕಾಫಿ ಕುಡಿದ್ವಿ. ರಿಸ್ತಾ ಕಾಫಿ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಸನ್ರೈಸ್ ಎಲ್ಲ ಇರಲಿಲ್ಲ, ರಿಸ್ತಾ ಅಂತ ತುಂಬ ಚೆನ್ನಾಗಿತ್ತು. ರೆಸಾರ್ಟ್ದು ಡೈನಿಂಗ್ ಹಾಲಿದು. ಹಾಗೆ ರೂಮ್ ಕೂಡ ನೋಡಿ, ನಮ್ಮದು ಡೂಪ್ಲೆಕ್ಸ್ ಹೌಸ್ ಥರನೇ ಇದೆ. ಇದು ನೋಡಿ ಡಬಲ್ ಬೆಡ್ಡು, ಇಲ್ಲಿ 3 ಜನ ಮಾಡ್ಬೋದು. ಇಲ್ಲಿಂದನೇ ಹೊರಗೆ ಮಾಡಿಸಿ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿ ಹಾಗೆ ಅಲ್ಲಿಂದ ಹಾಕಿ ಮೇಲೆ ಹೋಗ್ಬೋದು. ಈ ಕಡೆ ಕೂಡ ಈ ಕಡೆ ವಿಂಡೋ ಕರ್ಟನ್ ತೆಗೆದುಬಿಟ್ರೆ ಹೊರಗಡೆ ಸೂಪರಾಗಿ ಕಾಣಿಸುತ್ತೆ ಸೀನ್ರಿ. ನೋಡಿ ಹಾಗೆ ಮೆಶ್ ಕೂಡ ಹಾಕ್ಸಿದ್ರು ವಿಂಡೋಗೆ. ನೋಡಿ ಹೊರಗಿಂದ ಹೇಗೆ ಕಾಣಿಸ್ತಾ ಇದೆ ನೋಡಿ ನಮ್ಮದು ಕಾಟೇಜ್. ಇನ್ನೇನು ಹೊರಡೋ ಸಮಯ ಅಂತ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ವಿಡಿಯೋ. ಇಲ್ಲಿಂದ ಹೊರಡೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ನೇಚರಲ್ಲಿ. ನಮಗನ್ಸುತ್ತೆ ಅಲ್ಲೇ ಇದ್ಬಿಡೋಣೇನು ಮನೆ ಮಾಡಿಕೊಂಡು ಅನಿಸುತ್ತೆ. ಇದೆಲ್ಲ ಒಂದು 4 ದಿವಸ ಇರ್ತೀವಲ್ಲ, ಆಮೇಲೆ ಬೋರ್ ಆಗುತ್ತೆ. ಸಿಟಿ ಇಲ್ಲೆಲ್ಲ ಇದ್ದ ಅಭ್ಯಾಸ ಆಗಿರುತ್ತಲ್ಲ ನಮಗೆ. ಅಲ್ಲಿ ಆಮೇಲೆ ಬರೀ ನೇಚರೇ ನೋಡ್ಕೊಂಡು ಇದನ್ನು ಬೇಜಾರಾಗುತ್ತೆ. ಅವಾಗ ವೆಕೇಷನ್ಗೆ ಹೋಗಿ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. 2-3 ದಿವಸ ಕಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೈಲೆಂಟ್ ಇತ್ತು, ದಿನ ಆ ಥರ ಹೋಗ್ತಾ ಇರಲಿಲ್ಲ. ಹಾಗೆ ಬೆಂಗಳೂರು ಕಡೆ ಹೊರಡ್ರಿ. ಏನು ಮೈಂಡ್ ಫ್ರೆಶ್ ಅನಿಸುತ್ತೆ ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ. ಒಂದು ತಿಂಗಳಿಗೆ ಒಂದ್ಸಲ ಆದರೂ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು. 1 ತಿಂಗಳು 2 ತಿಂಗಳಿಗೆ ಒಂದ್ಸಲ ಆದರೂ ನೇಚರಲ್ಲಿ ಹೀಗೆ ಓಡಾಡ್ತಾ ಇದ್ದರೆ ನಮ್ಮ ಮನಸ್ಸು ಮೈಂಡು ಫ್ರೆಶ್ ಆಗಿರುತ್ತೆ. ಹೆಲ್ತಿಗೆ ಕೂಡ ಒಳ್ಳೆಯದಿದು. ಯಾವಾಗಲೂ ಮನೆ ವಾತಾವರಣದಲ್ಲಿದ್ದರೆ ಅದು ಒಂಥರ ಅದೇ ಮೈಂಡ್ ಸೆಟ್ ಆಗಿಬಿಡುತ್ತೆ ನಮಗೆ. ಅದಕ್ಕೆ ಸ್ವಲ್ಪ ಹೊರಗಡೆ ಓಡಾಡಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ನಮ್ಮ ಮೈಂಡು ಫ್ರೀ ಆಗುತ್ತೆ. ಆಮೇಲೆ ನಮ್ಮ ಮನೆ ಎಲ್ಲ ಮರ್ತ್ಬಿಡ್ತೀವಿ ನೇಚರಲ್ಲಿ ಬಂದರೆ. ಪುನಃ ಮನೆಗೆ ಹೋದ್ಮೇಲೆ ನೆನಪಾಗೋದು ನಮ್ಮ ಮನೆಯೆಲ್ಲ. ಮನೆ ಜಂಜಾಟ ಏನೂ ನೆನಪಿರಲ್ಲ ಇಲ್ಲಿ ಹೊರಗಡೆ ಬಂದರೆ. ನೋಡಿ ಎಲ್ಲ ಹೋಗ್ತೀವಿ ಅಲ್ಲಿ ಬರೀ ಹಸಿರು. ಈಗ ನೋಡಿ ಈಗ ಬಂಡೀಪುರ ತಮಿಳುನಾಡು ರೆಸಾರ್ಟಿಂದ ಬಂಡೀಪುರ ಬಂತು. ನಮಗಲ್ಲೆಲ್ಲೂ ರೂಮ್ ಸಿಕ್ಕಲಿಲ್ಲ ಅಂತ ಈ ಕಡೆ ಮಾಡಿದ್ವಿ. ಇಲ್ಲೇ ರೂಮ್ ಚೆನ್ನಾಗಿತ್ತು ರೆಸಾರ್ಟ್ ಅಂತ ಇಲ್ಲಿ ಬುಕ್ ಮಾಡಿದ್ವಿ. ನೋಡಿ ಎಲ್ಲರೂ ಮನೆಗೆ ಹೋಗೋರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ, ಬೆಂಗಳೂರಿಂದ ಬಂದವರೆಲ್ಲ. ಕಾರುಗಳು ಬರ್ತಾ ಇದ್ದು ಹಾಗೆ. ಬಂಡೀಪುರ ಟೈಗರ್ ಟೈಗರ್ ನಮಗೇನು ಕಾಣಲಿಲ್ಲ, ಸಫಾರಿಗೆ ಹೋದಾಗ ಕಾಣಿಸುತ್ತಂತೆ. ಅಲ್ಲೊಂದು ಇಲ್ಲೊಂದು ದೂರದಲ್ಲಿ ನಮಗೇನು ಕಾಣಿಸ್ತಿಲ್ಲ ಯಾವುದೇ ಟೈಗರು ಅದೆಲ್ಲ.
ಬರೀ ಆನೆ ಕಾಣಿಸ್ತು, ನವಿಲು ಕಾಣಿಸ್ತು, ಕಾಡು ಕೋಣ, ನವಿಲು ಅಷ್ಟೇ ಕಾಣಿಸ್ತು. ಜಿಂಕೆಗಳಂತೂ ಅವಾಗವಾಗ ಕಾಣಿಸ್ತಾ ಇತ್ತು. ನಮ್ಮ ರೆಸಾರ್ಟ್ ಹತ್ರ ಕೂಡ ಬಂದಿದ್ವು ನೋಡಿ. ಹಾಗೆ ಮಧ್ಯ ನಮ್ಮದು ಎಲೆಕ್ಟ್ರಿಕ್ ಕಾರ್ ಆದ್ದರಿಂದ ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಹಾಗೆ ಇದು ಕೂಡ ರೆಸಾರ್ಟು, ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನೋಡಿ ಅಲ್ಲೆಲ್ಲ ಆನೆಗೆಲ್ಲ ನಿಲ್ಸಿದ್ರು, ಆನೆ, ಹುಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಆನೆ ಕಣ್ಣಾಗೆ ಕಾಣಿಸ್ತಾ ಇದೆ. ಫುಲ್ಲು ಗ್ರೀನ್ರಿ ಇಲ್ಲಂತೂ. ನೋಡಿ ಸಾಲಕ್ಕೆ ವಿಲ್ಲಾ ಥರನೇ ಕಾಟೇಜ್ ಇದ್ದಾವೆ. ನೋಡಿ ಇದು ಹುಲಿದು. ನೋಡಿ ಇದು ನಾಯಿ ಕೂಡ ಅಲ್ಲೇ ನಾವು ಹೋದ ಕೂಡಲೇ ಅಲ್ಲೇ ಬರ್ತಾ ಇತ್ತು. ನೋಡಿ ನಾವೆಲ್ಲ ಹೋಗ್ತೀವಿ ಅಲ್ಲೇ ಹಿಂದೆನೇ ಬರ್ತಾ ಇತ್ತು. ಅದಕ್ಕೇನು ತಿನ್ನಕ್ಕೆ ತಂದಿರಲಿಲ್ಲ, ಬಿಸ್ಕೆಟು ಏನೂ ಇರಲಿಲ್ವಲ್ಲ, ಅದಕ್ಕೆ ಹಾಕಲಿಲ್ಲ ಏನು. ಎಷ್ಟೊತ್ತಿನವರೆಗೂ ನಮ್ಮ ಹಿಂದೆನೇ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಇಲ್ಲಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಇದೆಲ್ಲ ಜಿಂಕೆ ನೋಡಿ, ನಿಜವಾದ ಜಿಂಕೆ ಥರನೇ ಕಾಣಿಸುತ್ತೆ. ಇದೆಲ್ಲ ದೂರದಿಂದ ನೋಡಿದರೆ ಸಾರಂಗ ಇದು ನೋಡಿ ಎಲ್ಲ ಕಾಟೇಜ್ಗಳು ಇವೆಲ್ಲ. ಇದು ಸುಮ್ಮನೆ ಯಾವಾಗ ಕೂತ್ಕೊಂಡು ನೋಡಿ ಎಷ್ಟು ಮುದ್ದಾಗಿದೆ. ಹಾಗೆ ವಾಕ್ ಮಾಡೋರು ವಾಕ್ ಮಾಡಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು. ಇದು ನೋಡಿ ತಾಯಿ ಮಗು ಜಿಂಕೆ ಎಷ್ಟು ಚೆನ್ನಾಗಿದೆ ಇದು. ನಾನೇ ತುಂಬ ಚೆನ್ನಾಗಿತ್ತು, ಅದರ ಹತ್ರ ನಿಂತ್ಕೊಂಡು ಒಂದು ವಿಡಿಯೋ ತೊಗೊಂಡೆ. ನಿಜವಾದ ಆನೆ ಅಂತೂ ಭಯ ಆಗುತ್ತೆ, ಹಾಗೆ ಒಂದು ವಿಡಿಯೋ ತೊಗೊಂಡೆ. ಯಾರೆಲ್ಲ ನೇಚರ್ ಇಷ್ಟಪಡ್ತೀರೋ ಅವರೆಲ್ಲ ಹೋಗಿ ಬನ್ನಿ ಬಂಡೀಪುರಕ್ಕೆ, ತುಂಬ ಚೆನ್ನಾಗಿದೆ. ಊಟ ಕೂಡ ಚೆನ್ನಾಗಿರುತ್ತೆ ರೆಸಾರ್ಟಲ್ಲಿ. ನಾವು ಹೇಳಿದರೆ ಬಿಸಿ ಬಿಸಿದೇ ಮಾಡಿಕೊಡ್ತಾರೆ. ನೋಡಿ ಕಾರು ಚಾರ್ಜಿಂಗ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗ್ತೀವಿ. ಈ ದಾರಿಲಿ ಕಲ್ಲಂಗಡಿ ಹಣ್ಣು ಮಾಡ್ತಾಯಿದ್ರು, ಅದು ತಗೊಂಡ್ವಿ. ಕಲ್ಲಂಗಡಿ ಹಣ್ಣು ಒಂದು ಚೀಲದಲ್ಲಿ 12 ಇರುತ್ತಂತೆ, ಅದಕ್ಕೆ 500 ರೂಪಾಯಿ ಹೇಳ್ದ. ನಾವು ಒಂದು 10 ತೊಗೊಂಡು, ಒಂದು 8 ತೊಗೊಂಡು ಚೀಲದಲ್ಲಿ ಹಾಕ್ಕೊಂಡು ಕಾರಿನ ಡಿಕ್ಕಿಲಿ ಇಟ್ಕೊಂಡು ಬಂದ್ವಿ. ತಗೊಳ್ತಾ ಇದ್ರು ಕಲ್ಲಂಗಡಿ ಹಣ್ಣನ್ನು. ನೋಡಿ ಫಾಸ್ಟಾಗಿ ಹೋಗ್ತಾ ಇದ್ವಿ ಕಾರಲ್ಲಿ, ಹೈವೇ ನೋಡಿ ನಾವು ಕಲ್ಲಂಗಡಿ ಹಣ್ಣು ತೊಗೊಂಡು, ಹಾಗೆ ಒಂದು ಕಲ್ಲಂಗಡಿ ಹಣ್ಣು ಹೆಚ್ಚಿ ಎಲ್ಲರಿಗೂ ಪೀಸ್ ಮಾಡಿ ಕೊಟ್ಟ. ಅದು ಕೂಡ ಆಮೇಲೆ ಕೊಟ್ಟಿವಿ ನಾವು 50 ರೂಪಾಯಿ ಮಾಡೋಕ್ಕೆ. ಒಂದು ಕಲ್ಲಂಗಡಿ ಹಣ್ಣಿಗೆ 50 ರೂಪಾಯಿ ಅಂತ ಹೇಳ್ದ.
ಎಷ್ಟೊಂದು ಇದೆ ನೋಡಿ ಕಲ್ಲಂಗಡಿ ಹಣ್ಣು. ಎಲ್ರಿಗೂ ಕಟ್ ಮಾಡಿ ಎಲ್ಲರೂ ಒಂದೆರಡೆರಡು ಪೀಸ್ ತಿಂದ್ವಿ. ತುಂಬ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡ್ವಿ ನಾವು. ಒಂದು 10 ತೊಗೊಂಡ್ವಿ. 300 ರುಪೀಸ್ ಆಯಿತು. ನೋಡಿ ಹೇಗಿದೆ ಕಲ್ಲಂಗಡಿ, ತುಂಬ ಚೆನ್ನಾಗಿತ್ತು ಸ್ವೀಟಾಗಿ. ಬೆಂಗಳೂರಲ್ಲಿ ಆದರೆ ಇದನ್ನೇ ಒಂದು 100 ರೂಪಾಯಿ ಕೊಟ್ಟು ತರ್ತೀವಿ. ಅಲ್ಲಿ ಕಡಿಮೆ ಚೆನ್ನಾಗಿತ್ತು. ಹಾಗೆ ಬೆಂಗಳೂರು ಕಡೆ ಹೊರಟ್ವಿ. ಹಾಗೆ ಮೈಸೂರು ಹತ್ತಿರ ಬಂತು. ಮೈಸೂರಲ್ಲಿ ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು ವಿಡಿಯೋ. ಮೈಸೂರಲ್ಲಿ ಅಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಮತ್ತೆ ಬಿಟ್ವಿ. ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಹನಿ ಹನಿ ಮಳೆ ಬರ್ತಾ ಇತ್ತು. ಇಡೀ ದಿನ ಹಾಗೆ ಇತ್ತು, ಸ್ವಲ್ಪ ತುಂತುರು ಮಳೆ ಬರ್ತಾ ಇತ್ತು ಇಡೀ ದಿನ. ನೋಡಿ ಎಲ್ಲರೂ ಬೆಂಗಳೂರು ಕಡೆ ಹೊರಟಿದ್ರಲ್ಲ, ಆ ಕಡೆ ಮೈಸೂರು ಊಟಿ ಕಡೆಯಿಂದ ಫುಲ್ ಟ್ರಾಫಿಕ್ ಇತ್ತು. ಹತ್ತತ್ರ ಬಂದ ಹಾಗೆಲ್ಲ. ಈಗ ಮೈಸೂರು ಹೈವೇ ಇದು. ಮೈಸೂರು ಬೆಂಗಳೂರು ಹೈವೇ ಇದು ನೋಡಿ. ಫುಲ್ ರಶ್, ಎಲ್ಲರೂ ಮನೆಗೆ ಹೋಗ್ತಾಯಿದ್ರು ಬೆಂಗಳೂರಿಗೆ. ಸಾಲು ಕಾರುಗಳು, ಎಲ್ಲಿ ನೋಡಿದ್ರು ಕಾರು. ಇಲ್ಲಿ ಫಾಸ್ಟಾಗಿ ಹೋಗೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ತುಂಬ ವೆಹಿಕಲ್ ಹೋಗ್ತಾ ಇದ್ವಲ್ಲ. ಎಲ್ಲ ಒಂದೇ ಇದರಲ್ಲಿ ಹೋಗಬೇಕು, ಒಂದು ಸ್ಪೀಡಲ್ಲಿ ಹೋಗಬೇಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ, ತುಂಬಾ ಟ್ರಾಫಿಕ್ ಇತ್ತು. ಬೆಂಗಳೂರಿಗೆ ಬಂದ ಮೇಲೇ 1 ಅವರ್ ಮೇಲಾಯಿತು ಒಳಗಡೆ ಎಂಟ್ರಿ ಆಗೋಕ್ಕೆ. ತುಂಬ ಟ್ರಾಫಿಕ್ ಇತ್ತು. ಮನೆಗೆ ಬರೋದ್ರಲ್ಲೇ 8:30 ಆಗಿತ್ತು. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ.